ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾನಿವತ್ತು ಒಂದು ವೈಜ್ಞಾನಿಕವಾದ ಒಂದು ರಹಸ್ಯಗಳನ್ನು ಶೇರ್ ಮಾಡೋಕ್ಕಂತ ಟ್ರೈ ಮಾಡ್ತೀನಿ. ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ಹೆಚ್ಚು ದಿನ ಬದುಕಬೇಕು, ಕಾಯಿಲೆಗಳಿಲ್ಲದೆ ಬದುಕಬೇಕು, ತುಂಬ ವರ್ಷಗಳು ಬದುಕಬೇಕು, ಅದು ಕೂಡ ಹೆಲ್ತಿಯಾಗಿ ಬದುಕಬೇಕು ಅಂತ ಆಸೆ ಇರುತ್ತೆ. ಅದಕ್ಕೋಸ್ಕರ ವಿಜ್ಞಾನಿಗಳು ಸುಮಾರು ಸಂಶೋಧನೆ ಮಾಡ್ತಾರೆ. ಯಾವುದಾದ್ರು ಒಂದು ವಂಡರ್ಫುಲ್ ಮೆಡಿಸಿನ್ಸ್ ಕಂಡುಬಿಡೋಣ, ಯಾವುದೋ ಒಂದು ಗಿಡಮೂಲಿಕೆ ಕಂಡು ಬಿಡೋಣ, ನಾವು ಚೆನ್ನಾಗಿ ಬದುಕಬೇಕು, ಹೆಚ್ಚು ದಿವಸಗಳು ಬದುಕಬೇಕು ಅನ್ನೋದನ್ನ ಫಾಲೋ ಮಾಡ್ಲಿಕ್ಕಂತ ಸುಮಾರು ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಸಂಶೋಧನೆಗಳು ಕೂಡ ಸುಮಾರು ಇಲಿಗಳ ಮೇಲೆ ಆಗಲಿ, ನಾಯಿಗಳ ಮೇಲೆ ಆಗಲಿ, ಅಥವಾ ಹಂದಿಗಳ ಮೇಲೆ ಆಗಲಿ ಕೂಡ ಈ ಸಂಶೋಧನೆಗಳು ನಡೆದ್ರೆ ಅದರ ಆಯುಸ್ನ ಜಾಸ್ತಿ ಮಾಡೋಕ್ಕಾಗ್ತಾ ಇಲ್ಲ. ನಾರ್ಮಲ್ ಆಗಿ ಒಂದು ಇಲಿ 34 ತಿಂಗಳ ಕಾಲ ಬದುಕುತ್ತೆ. ಆದರೆ ಎಲ್ಲ ಮೆಡಿಸಿನ್ಸ್ ಕೊಟ್ಟು ನೋಡೋದಕ್ಕೆ ಬೇಗ ಇಂಜೆಕ್ಷನ್ಸು, ಕೆಮಿಕಲ್ಸು ಎಲ್ಲ ಆ್ಯಡ್ ಮಾಡಿ ನೋಡಿದ್ರು ಏನಾದರೂ ಇದ್ರದ್ದೊಂದು ಪ್ರಾಯ ಒಂದು ಸ್ವಲ್ಪ ಜಾಸ್ತಿ ಮಾಡಿ ಒಂದು 35 ತಿಂಗಳು ತಗೊಳೋಕ್ಕಾಗುತ್ತಾ ಅಂತ ನೋಡಿದ್ರೆ, ಆದರೆ ಇದುವರೆಗೂ ಯಾವ ಸಂಶೋಧನೆ ಕೈಯಲ್ಲೂ ಅದು ಸಾಧ್ಯ ಆಗಲಿಲ್ಲ. ಹಾಗೆ ಇದಕ್ಕೊಂದು ವಿರುದ್ಧ ಅನ್ನಂಗೆ ಒಂದು ಸೈಂಟಿಸ್ಟ್ಗೆ ನೋಬೆಲ್ ಪ್ರಶಸ್ತಿ ಸಿಕ್ತು 2016ರಲ್ಲಿ. ಜಪಾನ್ನ ಒಬ್ಬ ವಿಜ್ಞಾನಿ ಯೋಶಿನಿರೋ ಒಸುಮಿ ಅನ್ನೋನಿಗೆ ಈ ಒಂದು ಸಂಶೋಧನೆಗೋಸ್ಕರ ಯಾವಾಗ ನಮ್ಮ ಮನುಷ್ಯನ ದೇಹದ ಆಯುಸ್ಸು ಜಾಸ್ತಿ ಮಾಡಲಿಕ್ಕೆ ಯಾವ ನಮ್ಮ ಜೀವಕೋಶಗಳಲ್ಲಿ ಯಾವ ಪ್ರಕ್ರಿಯೆಗಳು ನಡೆದರೆ ಮನುಷ್ಯನ ಆಯುಷ್ಯ ವೃದ್ಧಿಸುತ್ತೆ ಅನ್ನಕ್ಕೆ. ಇದಕ್ಕೆ ಯಾವುದೋ ಮೆಡಿಸಿನ್ಸು ಅಥವಾ ಯಾವುದೋ ಒಂದು ಟೆಕ್ನಿಕು ಅಥವಾ ಯಾವುದೋ ಒಂದು ಮಿರಾಕ್ಯುಲಸ್ ವಂಡರ್ಫುಲ್ ಡ್ರಗ್ ಏನೂ ಅಲ್ಲ. ಆದರೆ ನಾವು ನಮ್ಮ ದೇಶದಲ್ಲಿ ತಲಾಂತರದಿಂದ ನಡೆದುಕೊಂಡು ಬಂದಂಥ ನಮ್ಮ ಆಹಾರ ಪದ್ಧತಿ, ಏಕಾದಶಿ ಇರ್ಬೋದು, ಒಪ್ಪತ್ತಿರ್ಬೋದು, ಈ ಉಪವಾಸಗಳಿರ್ಬೋದು, ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ಆಚರಣೆಗಳಲ್ಲಿ ನಾವು ಏನು ಮಾಡ್ತಾ ಇದ್ವಿ ಒಪ್ಪತ್ತು ಅದು ಒಂದು ಟೆಕ್ನಿಕ್ನಿಂದ ನಮ್ಮ ದೇಹ ಜಾಸ್ತಿ ಹೆಚ್ಚು ವಯಸ್ಸು ಬದುಕುತ್ತೆ ಅನ್ನೋದನ್ನು ಕಂಡುಹಿಡ್ದ. ಅವ್ನು ಕಂಡುಹಿಡಿದು 2 ಸ್ವಿಚ್ಗಳನ್ನ, ಒಂದು mTOR ಅಂತ ಒಂದು ಸ್ವಿಚ್ಚು, ಒಂದು AMPK ಅಂತ ಸ್ವಿಚ್ಚು. ಇದು ಇರುವಂಥದ್ದು ನಮ್ಮ ಜೀವಕೋಶಗಳಲ್ಲಿ. mTOR ಅಂತ ಹೇಳಿದ್ರೆ ನಾವು ತಿನ್ನಂಥ ಆಹಾರ ಜೀರ್ಣವಾಗ್ಬಿಟ್ಟು ಹೊಸ ಜೀವಕೋಶಗಳ ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಈ mTOR ಅನ್ನೋ ಸ್ವಿಚ್ಚು ಆಕ್ಟಿವೇಟ್ ಆಗಬೇಕು. ಅದೇ ನಮ್ಮ ದೇಹದಲ್ಲಿ ಇರುವಂಥ ಜೀವಕೋಶಗಳನ್ನೇ ತಗೊಂಡ್ಬಿಟ್ಟು ಆ ತ್ಯಾಜ್ಯ ವಸ್ತುಗಳನ್ನ ತಗೊಂಡ್ಬಿಟ್ಟು ಇನ್ನೊಂದು ಹೊಸ ಜೀವಕೋಶ ಉತ್ಪಾದನೆ ಆಗಿಬಿಟ್ಟು ತ್ಯಾಜ್ಯ ವಸ್ತುಗಳನ್ನ ತೆಗೆದುಹಾಕಬೇಕು ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಸ್ವಿಚ್ ಇದೆ, ಅದು AMPK ಅಂತ ಒಂದು ಸ್ವಿಚ್ಚು. ಈ mTOR ಸ್ವಿಚ್ಚು ಮತ್ತು ಈ AMPK ಸ್ವಿಚ್ಚು ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಮನುಷ್ಯ ಜಾಸ್ತಿ ವರ್ಕ್ ಆಗಕ್ಕೆ ಸಾಧ್ಯ, ಜಾಸ್ತಿ ದಿನ ಬದುಕಕ್ಕೆ ಸಾಧ್ಯ ಅಂತ ಕಂಡುಹಿಡ್ದ. ಈ AMPK ಸ್ವಿಚ್ಚೇ ಮೇನ್. ನೋಡಿ, mTOR ಅಂತ ಹೇಳಿದ್ರೆ ನಾವು ತಿನ್ನಂಥ ಆಹಾರದಲ್ಲಿರುವಂಥ ಎನರ್ಜಿಯನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಹೊಸ ಜೀವಕೋಶಗಳನ್ನ ಉತ್ಪಾದನೆ ಮಾಡುವಂಥದ್ದು. ಹೊಸ ಜೀವಕೋಶ ಉತ್ಪಾದನೆ ಅಂದರೆ ಇಟ್ಸ್ ನಥಿಂಗ್ ಬಟ್ ಏಜಿಂಗ್ ಅಥವಾ ಏಜಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಲ್ಲ, ಅದು ಈ ಸೆಲ್ ಡಿವಿಷನ್. ಅದೇ ಈ ಸೆಲ್ನ ರಿಪ್ರೊಡಕ್ಷನ್ ಅಥವಾ ರೀಸೈಕ್ಲಿಂಗ್ ಏನಿದೆ ಅದು ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ಏಜ್ನ ರಿವರ್ಸ್ ಮಾಡುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಇರುವಂಥ ತ್ಯಾಜ್ಯ ವಸ್ತುಗಳಾದ ನಮ್ಮ ಪ್ರತಿನಿತ್ಯ ಕೋಟ್ಯಾಂತರ ಜೀವಕೋಶಗಳು ಬದುಕ್ತವೆ, ಕೋಟ್ಯಾಂತರ ಸಾಯ್ತವೆ. ಆ ಸತ್ತಂಥ ಜೀವಕೋಶಗಳಲ್ಲಿ ಇರುವಂಥ ರಾ ಮೆಟೀರಿಯಲ್ನ ತಗೊಂಡು ಹೊಸ ಒಂದು ಸೆಲ್ಸ್ನ ಉತ್ಪಾದನೆ ಮಾಡಿದ್ರೆ ನಮ್ಮ ಏಜ್ ರಿವರ್ಸ್ ಆಗೋದು ಕಂಡಿಡ್ದ. ಅದು ಇಲಿಗಳ ಮೇಲೆ ಪ್ರಯೋಗ ಮಾಡಿದಾಗ 46 ತಿಂಗಳ ಕಾಲ ಈ ಇಲಿಗಳು ಬದುಕಕ್ಕೆ ಸ್ಟಾರ್ಟ್ ಮಾಡಾಯಿತು. ಅಂದರೆ ನೀವು ಯೋಚನೆ ಮಾಡಿ ನೋಡಿ, ನಂದೊಂದು ಫೇವರೆಟ್ ರಿಸರ್ಚ್ ಟಾಪಿಕ್ ಇದು. ಫೇವರೆಟ್ ರಿಸರ್ಚ್ ಅಂದರೆ ನೋಬೆಲ್ ಪ್ರಶಸ್ತಿ ಇದು. ಇದರಲ್ಲಿ ಏನಂತ ಹೇಳಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಲಾಂತರ ನಡೆದುಕೊಂಡು ಬಂದಂಥ ಈ ಒಂದು ಉಪವಾಸ ಪ್ರಕ್ರಿಯೆಯಿಂದ ಈ ಸ್ವಿಚ್ಗಳು ಸರಿಯಾಗಿರ್ತವೆ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಮ್ಮ mTOR ಸ್ವಿಚ್ನ ಏನಂತ ಹೇಳಿದ್ರೆ ಒಂದು ಕರೆನ್ಸಿ ಅಂತ ಅನ್ಕೊಳ್ಳಿ, ದುಡ್ಡು ಅಂತ ಅನ್ಕೊಳ್ಳಿ. ಈ ದುಡ್ಡು ಹೇರಳವಾಗಿದ್ದಾಗ, ದುಡ್ಡು ಅಂದರೆ ನಮ್ಮ ATP, ನಮ್ಮ ಗ್ಲೂಕೋಸ್, ನಮ್ದು ಏನು ಎನರ್ಜಿ ಇರುತ್ತೋ ATP ಪ್ಯಾಕೆಟ್ಸ್ ಅಂತ ಹೇಳ್ತೀವಿ, ದಟ್ ಈಸ್ ಕರೆನ್ಸಿ ಅಂತ ಅನ್ಕೊಳ್ಳಿ. ಆ ಕರೆನ್ಸಿ ಜಾಸ್ತಿ ಇದ್ದಾಗ ಈ mTOR ಡೆವಲಪ್ ಆಗುತ್ತೆ. ಈ mTOR ಅನ್ನೋದು ಒಂಥರ ಈ ಒಂದು ದೊಡ್ಡ ಕಾರ್ ಫ್ಯಾಕ್ಟ್ರಿ ಇದ್ದಂಗೆ ಅಂತ ಅನ್ಕೊಳ್ಳಿ. ಈ ದುಡ್ಡು ಜಾಸ್ತಿ ಇದ್ದಾಗ, ಜಾಸ್ತಿ ಅದಕ್ಕೆ ಫಂಡ್ಸ್ ಬಂದಾಗ ಹೊಸ ಕಾರ್ಗಳನ್ನ ಹೊಸ ಉತ್ಪಾದನೆ ಮಾಡ್ತಾ ಹೋಗ್ತವೆ, ಹೊಸ ಊರು ತುಂಬ ಕಾರ್ಗಳು ತುಂಬ್ಕೊಂಡ್ಬಿಡ್ತವೆ, ಸೆಲ್ಸ್ ಡಿವಿಷನ್ ಆಗ್ತವೆ ಅಂತ ಅರ್ಥ. ಈ AMPK ಅಂತ ಹೇಳಿದ್ರೆ ನೀವು ಒಬ್ಬ ರಿಪೇರಿ ಒಂಥರ ತಗೊಳ್ಳಿ, ಯಾವನ್ನ ರೀಸೈಕಲ್ ಮಾಡೋಣ ಅಂದ್ಕೊಂಡು ಈ ಹಳೆ ಕಾರ್ಗಳು ಏನು ಕೆಟ್ಟೋ ಡ್ಯಾಮೇಜ್ ಆಗಿತ್ತು, ಅವರು ಟೈರ್ ಎತ್ಕೊಂಡ್ಬಿಟ್ಟು, ಅವ್ರು ಕಿಟಕಿ ಎತ್ಕೊಂಡ್ಬಿಟ್ಟು, ಅವ್ರು ಗಾಜ್ ಎತ್ಕೊಂಡ್ಬಿಟ್ಟು, ಅವ್ರು ಬಾಗಿಲು ಎತ್ಕೊಂಡ್ಬಿಟ್ಟು ಬೇರೆ ಕಾರ್ ಮಾಡಿಫೈ ಮಾಡಿಬಿಟ್ಟು ಬಿಟ್ರೆ, ಅಂದರೆ ದಟ್ ಈಸ್ ದ ಮೇಜರ್ ಥಿಂಗ್ ಅಂತ ಹೇಳಿದ್ರೆ ಸೆಲ್ ಡಿವಿಷನ್ ಆ್ಯಂಡ್ ಸೆಲ್ ರಿಟ್ರಾಕ್ಷನ್ ಇರುವಂಥದ್ದೇ ನಮ್ಮ ಲೈಫ್, ನಮ್ಮ ಜೀವನ. ನಮ್ಮ ಈ ಯೋಶಿನಿರೋ ಒಸುಮಿ ಅಂತ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಲೈಫ್ ಈಸ್ ನಥಿಂಗ್ ಬಟ್ ದ ಸಿಂಥಸಿಸ್ ಆ್ಯಂಡ್ ಡಿಗ್ರೇಡೇಷನ್ ಆಫ್ ಪ್ರೋಟೀನ್ಸ್. ಪ್ರೋಟೀನ್ನ ಉತ್ಪಾದನೆ ಮತ್ತು ಪ್ರೋಟೀನ್ನ ನಾಶ ಮಾಡಿದೆಯಲ್ಲ, ಅದೇ ನಮ್ಮ ಜೀವನ. ನಮ್ಮ ಜೀವನದಲ್ಲಿ ಹುಟ್ಟಿನಿಂದ ಸಾವು ತನಕ ನಡೆಯುವಂಥ ಪ್ರಕ್ರಿಯೆನೇ ಇದು. ಈ ಪ್ರಕ್ರಿಯೆ ಸರಿಯಾಗಿದ್ದರೆ ಮನುಷ್ಯ ಜಾಸ್ತಿ ಬದುಕಬಹುದು ಅಂತ ಹೇಳ್ಬಿಟ್ಟು. ಅಂದರೆ ಈ ಉಪವಾಸದಲ್ಲಿ ಅಷ್ಟು ಪವರ್ ಇದೆ. ಅಂದರೆ ನಾವು ಯಾವಾಗ ನಮ್ಮ ದೇಹಕ್ಕೆ ಟೈಮ್ ರಿಸ್ಟ್ರಿಕ್ಟೆಡ್ ಫೀಡಿಂಗ್, ರಿಸ್ಟ್ರಿಕ್ಟೆಡ್ ಕ್ಯಾಲರೀಸ್ನ ಒದಗಿಸ್ತೀವೋ ಅವಾಗ AMPK ಆಕ್ಟಿವೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಡಾಕ್ಯುಮೆಂಟೆಡ್ ಎವಿಡೆನ್ಸ್ ಇದೆ, ಈ ಯೋಗಿಗಳು ಹಿಮಾಲಯದಲ್ಲಿರುವಂಥವ್ರು 100, 120, 150 ವಯಸ್ಸು ತನಕ ಬದುಕ್ತಾರೆ. ಅವರು ತುಂಬ ಲೋ ಆಕ್ಸಿಜನ್ ಲೆವೆಲ್ಸಲ್ಲಿ, ಲೋ ಫುಡ್ಡಲ್ಲಿ ಬದುಕ್ತಾರೆ. ದಿನಕ್ಕೆ ಒಂದೇ ಹೊತ್ತು ತಿನ್ನೋದು. ಏಕಭೋಜ್ಯಂ ಯೋಗಿ
2 ಬಾರಿ ತಿನ್ನೋನು ಬೋಗಿ 3 ಸಲ ತಿನ್ನುವಂಥ ಒಂದು ರೋಗಿ 4 ಸಲ ತಿನ್ನೋನು ಹೊತ್ಕೊಂಡು ಹೋಗಿ ಅಂತ ಹಳೆಯ ಒಂದು ನಾಣ್ಣುಡಿ ಹೆಂಗಿದೆ, ಅದೇ ರೀತಿ ಅದು ಇವಾಗ ಪ್ರೂವ್ ಮಾಡಿ ಅದಕ್ಕೆ ನೊಬೆಲ್ ಪ್ರೈಸ್ ಸಿಗ್ತಾ ಇದೆ. ಜಸ್ಟ್ ಇಮ್ಯಾಜಿನ್, ನೀವೊಂದು ಈಗ 12 ಗಂಟೆಗಳ ಕಾಲ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಒಂದು ಆಹಾರವನ್ನು ಒದಗಿಸ್ದಲೇ ಇದ್ದರೆ ಈ ಎಮ್ಟೋರ್ ಪಾತ್ವೆ ಆಫ್ ಆಗಿಬಿಟ್ಟು AMPK ಪಾತ್ವೆ ಆನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಮನುಷ್ಯ ಕಂಡುಹಿಡ್ದ. ಅಂತ ಹೇಳಿದ್ರೆ ನಾವು ನೋಡಿ, ನಾವೇನು ಮಾಡ್ತೀವಿ ನಾವು ಅಂತೇಳಿ, ನಾವು ದಿನಂದಿನ ಇದರಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬೆಡ್ ಕಾಫಿ ಕುಡಿಯುವಂಥದ್ದು, 9 ಗಂಟೆಗೆ ತಿನ್ನುವಂಥದ್ದು, ಮಧ್ಯದಲ್ಲಿ ಒಂದ್ಸಲ ಒಂದು ಸ್ನ್ಯಾಕೋ ಕಾಫಿನ ಕುಡಿತೀವಿ, ಮಧ್ಯದಲ್ಲಿ 12 ಗಂಟೆ 1 ಗಂಟೆಗೋ 2 ಗಂಟೆಗೋ ಊಟ ಮಾಡ್ತೀವಿ, 4-4:15 ನಮಗೊಂದು ಸ್ನ್ಯಾಕ್ಸೋ ಕಾಫಿನೋ ಬೇಕು, ರಾತ್ರಿ ಮಲಗಬೇಕಾದ್ರೆ ಒಂದು 9:30-10 ಗಂಟೆಗೆ ಊಟ ಮಾಡಿ ಒಂದು 11 ಗಂಟೆಗೆ ಮಲಗುವಂಥ ಅಭ್ಯಾಸ ಪ್ರತಿಯೊಬ್ಬ ಒಂದು 70% ಭಾರತೀಯರಲ್ಲಿ ಅದೇ ಇದೆ. ಸೊ ಇದು ಮಾಡ್ತಾ ಇರೋದ್ರಿಂದನೇ ಕೂಡ ನಮ್ಮ ದೇಶ ಇವಾಗ ಡಯಾಬಿಟಿಸ್ನ ರಾಜಧಾನಿ ಆಗ್ತಾ ಇದೆ, ಹೈಪರ್ ಟೆನ್ಷನ್ ರಾಜಧಾನಿ ಆಗ್ತಾ ಇದೆ, ಹೃದಯದ ರೋಗದ ರಾಜಧಾನಿ ಆಗ್ತಾ ಇದೆ, ಅದೇ ರೀತಿ ಈ ಕ್ಯಾನ್ಸರ್ದು ಈಗ ಬರ್ತಾ ಬರ್ತಾ ರಾಜಧಾನಿ ಆಗ್ತಾ ಇದೆ. ಈ ಕ್ಯಾನ್ಸರ್ನಂಥ ಕಾಯಿಲೆಗಳನ್ನ ತಡೆಗಟ್ಟಲಿ ಕೂಡ ಸೆಲ್ ಡಿವಿಷನ್ ಇಸ್ ನಥಿಂಗ್ ಬಟ್ ಒಂದು ವಯಸ್ಸು ತನಕ ಆಗಬೇಕು ಸೆಲ್ ಡಿವಿಷನ್ನು, ಅದಾದಮೇಲೆ ಅಂದರೆ ಅದು ಕ್ಯಾನ್ಸರ್ ಸೆಲ್ಸ್ಗೆ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಯಾವಾಗ ಈ AMPK ಆಕ್ಟಿವೇಟ್ ಆಗುತ್ತೋ ಸ್ವಿಚ್ಚು, ಅವಾಗ ಈ ಸೆಲ್ ಡಿವಿಷನ್ ಸ್ಟಾಪ್ ಆಗೋಗ್ಬಿಡುತ್ತೆ, ಇರೋ ಸೆಲ್ಸು ಮತ್ತೆ ರಿಪ್ಲೇಸ್ ಆಗ್ತಾ ಹೋಗುತ್ತೆ. ಆಟೋಫೇಜಿ ಅಂತ ಮೆಕ್ಯಾನಿಸಮ್ ಇದಕ್ಕೆ. ಆಟೋ ಅಂದರೆ ಸೆಲ್ಫ್, ಫೇಜಿ ಅಂದರೆ ಈಟಿಂಗ್. ನಮ್ಮ ಜೀವಕೋಶಗಳು ಅದನ್ನೇ ತಿನ್ಕೊಂಡ್ಬಿಟ್ಟು ಹೊಸ ಜೀವಕೋಶಗಳನ್ನ ಉತ್ಪಾದನೆ ಮಾಡೋಕ್ಕೆ ಆಟೋಫೇಜಿ ಅಂತ ಕರೆಯೋದು. ಈ ಆಟೋಫೇಜಿ ಮೆಕ್ಯಾನಿಸಮ್ಗೇನೆ ಈ ನೊಬೆಲ್ ಪ್ರೈಸ್ ಸಿಕ್ಕಿದ್ದು. ಆ್ಯಂಡ್ ಈ ಆಟೋಫೇಜಿನ ಆಕ್ಟಿವೇಟ್ ಮಾಡುವಂಥ ಬೆಸ್ಟ್ ಟೆಕ್ನಿಕ್ ಅಂತ ಹೇಳಿದ್ರೆ ಇಂಟರ್ಮಿಟೆಡ್ ಫಾಸ್ಟಿಂಗ್ ಅಥವಾ ಟೈಮ್ ರೆಸ್ಟ್ರಿಕ್ಟೆಡ್ ಫೀಡಿಂಗ್. 12 ಗಂಟೆಗಳ ಕಾಲ ನಮ್ಮ ದೇಹಕ್ಕೆ ನೀರು ಮಾತ್ರ ಹೋಗಬೇಕು, ಬಾಕಿ ಏನು ಆಹಾರ ಹೋಗ್ದಲ್ಲಿದ್ದಾಗ, ಯಾವುದೇ ಗ್ಲೂಕೋಸ್ ಆಗಲಿ ಪ್ರೋಟೀನ್ಸ್ ಆಗಲಿ ಅಂಶ ಹೋಗ್ದಲ್ಲಿದ್ದಾಗ ಈ ಒಂದು AMPK ಪಾತ್ವೆ ಆಕ್ಟಿವೇಟ್ ಆಗುತ್ತೆ ಅಂತ ಕಂಡುಹಿಡ್ದ. ಅಂತ ಹೇಳಿದ್ರೆ 12 ಗಂಟೆಗೆ ಸ್ಟಾರ್ಟ್ ಆಗಿರುವಂಥ ಈ ಒಂದು ಇದು 16 ಗಂಟೆಗಳ ಕಾಲ ಆಕ್ಟಿವೇಟ್ ಆಗಿರುತ್ತೆ. ಸೊ 12ರಿಂದ 16 ಗಂಟೆಗಳ ಕಾಲ ನಮ್ಮ ಹೊಟ್ಟೆ ಖಾಲಿ ಇದ್ದರೆ ನಮಗೆ ಇದೆಲ್ಲ ಲಾಭಗಳು ಸಿಗ್ತವೆ. ಇದು PCOD ಪ್ರಾಬ್ಲಮ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಆಟೋ ಇಮ್ಯೂನ್ ಪ್ರಾಬ್ಲಮ್ ಇರ್ಬೋದು, ಚರ್ಮದ ಸಮಸ್ಯೆ ಇರ್ಬೋದು, ಬಂಜೆತನ ಇರ್ಬೋದು, ಫ್ಯಾಟಿ ಲಿವರ್ ಇರ್ಬೋದು, ಬೊಜ್ಜಿರ್ಬೋದು, ಈ ಥರ ಸುಮಾರು ಈವನ್ ಕ್ಯಾನ್ಸರ್ನಂಥ ಮಾರಕ ಕಾಯಿಲೆಗಳನ್ನ ಕೂಡ ತಡೆಗಟ್ಟಲಿಕ್ಕೆ ಈ ಒಂದು ಟೆಕ್ನಿಕ್ ಸಹಾಯವನ್ನು ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿರೋದಕ್ಕೇನೆ ಇದಕ್ಕೆ ನೊಬೆಲ್ ಪ್ರೈಸ್ ಸಿಕ್ಕಿರೋದು. ಸೊ ಹಾಗಾಗಿ ಹೇಗೆ ಮಾಡಿ ಅಂತೇಳಿ ನೋಡಿ, ನೀವೆಲ್ಲರೂ ಕೂಡ ಮಾಡಿದ್ರೆ ಸಡನ್ನಾಗಿ ನಾನು 16 ಗಂಟೆ ಊಟ ಬಿಟ್ಬಿಡ್ತೀನಿ ಅಂತ ಹೋಗೋದು ಕಷ್ಟ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮಗೆ ಅನಿಸುತ್ತೆ, 1 ದಿನ 2 ದಿನ ಮಾಡ್ತೀರಾ, ಆಮೇಲೆ ನೀವು ಅದನ್ನ ಸೋತಾಗ್ಬಿಡ್ತೀರ. ಹಾಗಾಗಿ ನೀವು ಕ್ರಮೇಣವಾಗಿ ಇದು ಅಭ್ಯಾಸ ಮಾಡಬೇಕು. ಸೊ ಫಸ್ಟ್ ಏನು ಮಾಡಿ ಅಂತ ಹೇಳಿದ್ರೆ, ಸಂಜೆ 7 ಗಂಟೆಗೆ ತಿಂಡಿ ತಿನ್ನಿ, ಸಂಜೆ 7 ಗಂಟೆಗೆ ಊಟ ಮಾಡಿ, ಬೆಳಿಗ್ಗೆ 7 ಗಂಟೆ ತನಕ ಖಾಲಿ ಬಿಡಿ, ಅಲ್ಲಿ ತನಕ ಏನು ತಿನ್ನಕ್ಕೆ ಹೋಗ್ಬೇಡಿ. ಅದು ಒಂದು 3-4 ದಿನ ಆದ ನಂತರ ಸಂಜೆ 7 ಗಂಟೆಗೆ ಊಟ ಮಾಡಿದ್ದು ಬೆಳಿಗ್ಗೆ 9 ಗಂಟೆಗೆ ನಿಮ್ಮ ತಿಂಡಿ ತಿನ್ನಿ, ಕೇವಲ ನೀರನ್ನು ಮಾತ್ರ ಕುಡೀರಿ. ಅದಾದ ನಂತರ ಮತ್ತೆ 2 ಗಂಟೆ ಜಾಸ್ತಿ ಮಾಡಿ, ಒಂದು 9:30, 10 ಗಂಟೆ, 11 ಗಂಟೆ ಹಂಗೆ ನೀವು ನಿಮ್ಮ ಬೆಳಗಿನ ತಿಂಡಿನ ತಿನ್ನಿ. ಸೊ 7ರಿಂದ 11 ಗಂಟೆ, ಸಂಜೆ 7 ಗಂಟೆಗೆ ಬೆಳಗ್ಗೆ 11 ಗಂಟೆಗೆ ನಿಮಗೆ 9 ಗಂಟೆಗೆ ಹೊಟ್ಟೆ ಹಸ್ದಂಗೆ ಆದರೆ ಒಂದು 2 ಗ್ಲಾಸ್ ನೀರನ್ನು ಕುಡಿದ್ಬಿಡಿ. 2 ಗ್ಲಾಸ್ ಕುಡಿದು ಸ್ವಲ್ಪ ವೇಟ್ ಮಾಡಿ. ಹೋಗ್ತಾ 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 ನಿಮ್ಮ ಬಾಡಿ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಇಂಟರ್ಮಿಟೆಂಟ್ ಫಾಸ್ಟಿಂಗಿಗೆ ನೀವು ಒಪ್ಕೊಳ್ತೀರಾ. ಸೊ ಬೆಳಗ್ಗೆ 11ರಿಂದ ಸಂಜೆ 7 ಗಂಟೆ ತನಕ ಮಾತ್ರ ನೀವು ನಿಮ್ಮ ಆಹಾರವನ್ನು ತಿನ್ನಿ. ಅದರಲ್ಲೂ ಕೂಡ ಆದಷ್ಟು ಕಾರ್ಬೋಹೈಡ್ರೇಟ್ ಅಂಶ ಕಡಿಮೆ ಇರುವಂಥ ಆಹಾರನ, ಸ್ವಲ್ಪ ಒಳ್ಳೆ ಪ್ರೋಟೀನ್ ಇರುವಂಥ ಆಹಾರಗಳನ್ನು, ಒಳ್ಳೆ ಹಣ್ಣುಗಳನ್ನು, ಒಳ್ಳೆ ತರಕಾರಿಗಳನ್ನು, ಒಳ್ಳೆ ಸೂಪ್ಗಳನ್ನು, ನಾನ್ ವೆಜಿಟೇರಿಯನ್ಸಲ್ಲಾಗಲಿ ಮೀನು ಮೊಟ್ಟೆ ಮಾಂಸವನ್ನು, ಇದನ್ನು ಮಾತ್ರ ಒಂದು ಕರೆಕ್ಟಾಗಿ ಕ್ಯಾಲರಿಸ್ಟಿಕ್ ಆಗಿ ತೊಗೊಳ್ಳಿ. ನೀವು ಎಷ್ಟು ತಿನ್ನಿ ನಾನು ಹೇಳ್ತಾ ಇಲ್ಲ, ಒಳ್ಳೆ ಆಹಾರಗಳನ್ನ ತಿನ್ನಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ಹೊಟ್ಟೆ ತುಂಬ ತಿನ್ನಿ, ಆದರೆ 7 ಗಂಟೆ ನಂತರ ಸಾಯಂಕಾಲ ಏನನ್ನೂ ಮುಟ್ಟಬೇಡಿ, ಬೆಳಗ್ಗೆ 11 ಗಂಟೆ ತನಕ. ಇಷ್ಟು ನೀವು ಮಾಡಿದ್ರೆ ಕೇವಲ 1 ವಾರ ಅಥವಾ 2 ವಾರದಲ್ಲಿ ನಿಮ್ಮ ದೇಹದಲ್ಲಿ, ನಿಮ್ಮ ಚರ್ಮದಲ್ಲಿ, ನಿಮ್ಮ ಕಣ್ಣಲ್ಲಿ, ನಿಮ್ಮ ಶುಗರ್ ಲೆವೆಲ್ಸಲ್ಲಿ, ನಿಮ್ಮ BPಯಲ್ಲಿ ಮತ್ತು ನಿಮ್ಮ ಓವರಾಲ್ ಎನರ್ಜಿ ಲೆವೆಲ್ಸಲ್ಲಿ ಬಹಳಷ್ಟು ಚೇಂಜಸ್ ಕಾಣಿಸುತ್ತೆ. ನಾನು ಕೂಡ ಈ ಟೆಕ್ನಿಕ್ನ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನದಿಂದ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಫೀಲಿಂಗ್ ಮಚ್ ಲೈಟರ್ ಆ್ಯಂಡ್ ಎನರ್ಜೆಟಿಕ್. ಇಷ್ಟು ನಾನು ಕಂಟಿನ್ಯೂಸ್ ಆಗಿ ಈ ಒಂದು 15-20 ನಿಮಿಷ ಒಂದೇ ಶಾರ್ಟ್ನಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಮೆಂಟಲ್ ಫೋಕಸ್ಸು, ನನ್ನ ಕಾನ್ಸಂಟ್ರೇಷನ್, ನನ್ನ ಎನರ್ಜಿ ಲೆವೆಲ್ಸ್ ಕೂಡ ತುಂಬ ಜಾಸ್ತಿ ಆಗಿದೆ ಅಂತ ನೀವೇ ಇದರಲ್ಲಿ ಅಂದ್ಕೋಬೋದು. ಹಾಗಾಗಿ ಈ ಒಂದು ಟೆಕ್ನಿಕ್ನ ನೀವು ಫಾಲೋ ಮಾಡೋದ್ರಿಂದ ಸಾವಿರಾರು ರೋಗಗಳನ್ನ ಅವಾಯ್ಡ್ ಮಾಡ್ಬೋದು, ಹೆಚ್ಚು ವರ್ಷ ಆರೋಗ್ಯವಂತವಾಗಿ ಬದುಕಬಹುದು. ಇದು ಸೈನ್ಸ್ ಬ್ಯಾಕ್ಡ್ ಎವಿಡೆನ್ಸ್ ಪ್ರೂವ್ಡ್ ಒಂದು ಟೆಕ್ನಿಕ್. ಇದನ್ನು ಫಾಲೋ ಮಾಡಿ. ಈ ಕಾನ್ಸೆಪ್ಟ್ ಇಷ್ಟ ಆಗಿದರೆ ನೀವು ಅದನ್ನು ಫಾಲೋ ಮಾಡಿ, ಬೇರೆಯವರಿಗೂ ಇದನ್ನು ಮಾಡೋದಕ್ಕೆ ಪ್ರೇರೇಪಿಸಿ. ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.